ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಾ ಫೋರಮ್. ಇವತ್ತು ನಾನು NMMS NMMS ಎಕ್ಸಾಮ್ ಓಲ್ಡ್ ಕ್ವಶನ್ ಪೇಪರ್ಗಳಿಂದ ಹಿಸ್ಟ್ರಿ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಹಿಸ್ಟ್ರಿ ಅಂದರೆ ಹಿಸ್ಟ್ರಿ ಅಷ್ಟೇ ಅಲ್ಲ, ಜಿಯೋಗ್ರಫಿ ಬರುತ್ತೆ, ಅದರಲ್ಲಿ ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಅದೆಲ್ಲ ಇನ್ಕ್ಲೂಡಿಂಗ್ ಆಗಿ ಕ್ವಶನ್ಸ್ಗಳನ್ನ ಇಲ್ಲಿ ರೇಸ್ ಮಾಡಿರ್ತಾರೆ. ಅವೆಲ್ಲ ಕ್ವಶನ್ಸ್ಗಳನ್ನ ಇಲ್ಲಿ ನಾವು ಒನ್ ಬೈ ಒನ್ ನೋಡೋಣ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಹಿಸ್ಟ್ರಿ ಕ್ವಶನ್ ಬಂದಿದೆ. ಫಸ್ಟ್ ಒನ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಿಸಲಾಗಿರುವ ಉತ್ತರಗಳ ಗುಂಪನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಗುಂಪನ್ನು ಆಯ್ಕೆ ಮಾಡಿ. ಒಂದನೇದು ಹರ್ಷಚರಿತ, ಚಾಂದ್ ಬರ್ದಾಯಿ ಅಂತ ಕೊಟ್ಟಿದ್ದಾರೆ. ವಿಕ್ರಮಾರ್ಜುನ ವಿಜಯ, ಕಲ್ಹನ್, ಪೃಥ್ವಿರಾಜ್, ರಾಸು. ಹೊಂದಿಸಿ ಬರಿಬೇಕು ಇದನ್ನು. ಹೌದಾ? 1, 2, 3, 4 ಆಪ್ಷನ್ ಇದೆ, ಅದರಲ್ಲಿ ಯಾವುದು ಅಂತ ನೀವೇ ಅದನ್ನು ಹೊಂದಿಸಿ ಬರಿಬೇಕು. ಹೌದಾ? ಇಲ್ಲಿ 36 ಕ್ವಶನ್ನಲ್ಲಿ ನೋಡಿ, ಹರ್ಷಚರಿತದೇನ ಬರುತ್ತೆ? ಬಾಣಭಟ್ಟ. ಹರ್ಷಚರಿತದ್ದು ಬಾಣಭಟ್ಟ. ವಿಕ್ರಮಾರ್ಜುನ ವಿಜಯ ಪಂಪ, ಪೃಥ್ವಿರಾಜ ರಾಸೋ, ಚಾಂದ್ ಬರ್ದಾಯಿ, ರಾಜತರಂಗಿಣಿ ಕಲ್ಹನ್. ಆನ್ಸರ್ ಬಿ ಈಸ್ ಕರೆಕ್ಟ್. ಓಕೆ, ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೂ ಮೊದಲಿನ ಕಾಲ ಯಾವುದು ಅಂತ ಕೇಳ್ತಾರೆ. ಪ್ರಾಗೈತಿಹಾಸಿಕ ಕಾಲ, ಪ್ರಾಚೀನ ಇತಿಹಾಸ ಕಾಲ, ಮಧ್ಯಯುಗದ ಇತಿಹಾಸ ಕಾಲ, ಆಧುನಿಕ ಇತಿಹಾಸ ಕಾಲ. ಲೇಖನ ಕಲೆಯನ್ನು ಕಂಡುಹಿಡಿಯುವುದು ಮೊದಲಿನ ಕಾಲ, ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟಾರಿಕ್ ಏಜ್ ಅಂತ ಕರಿತೀವಿ ನಾವು. ಹೌದಾ? ನೆಕ್ಸ್ಟ್, ಉತ್ತರ ಋಗ್ವೇದದ ಕಾಲದಲ್ಲಿ ಅರಣ್ಯವನ್ನು ಸುಟ್ಟು ಹಾಕಿದ್ದರ ಉದ್ದೇಶ ಏನು ಅಂತ ಕೇಳ್ತಾರೆ. ಯಾಕೆ ಅರಣ್ಯವನ್ನು ಸುಟ್ಟು ಹಾಕ್ತಾರೆ? ಇಲ್ಲಿ ಕೃಷಿ ಅನುಕೂಲಕ್ಕೆ ಭೂಮಿಯನ್ನು ಸೃಷ್ಟಿಸಲು. ಆವಾಗ ಕೃಷಿಯದೇನಾಗಿರ್ತೈತಿ, ಉಪಯೋಗ ಸ್ಟಾರ್ಟ್ ಆಗಿರ್ತೈತಿ. ಸೊ ಅದಕ್ಕೆ ಅನುಕೂಲಕ್ಕಾಗಿ ಭೂಮಿಯನ್ನು ಅವರ ಸೃಷ್ಟಿಸುವುದಕ್ಕಾಗಿ ಆವಾಗ ಅರಣ್ಯವನ್ನು ಸುಟ್ಟು ಹಾಕಿರ್ತಾರೆ. ಈ ಕೆಳಗಿನ ವಾಕ್ಯಗಳಲ್ಲಿ ಮೆಸೊಪೊಟೇಮಿಯ ನಾಗರಿಕತೆಯ ಸಂಬಂಧಿಸಿದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳ್ತಾರೆ. ಮೆಸೊಪೊಟೇಮಿಯ ನಾಗರಿಕತೆಗೆ ಸಂಬಂಧಿಸಿದ ಒಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದು ಯಾವುದಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ, ಮೆಸೊಪೊಟೇಮಿಯನವರ ಲಿಪಿಯನ್ನು ಹೈರೋಗ್ಲೈಫಿಕ್ಸ್ ಎಂದು ಕರೀತಾರೆ. ಅಥವಾ ಮೆಸೊಪೊಟೇಮಿಯನ್ನರ ಪೂರ್ವಿಕರನ್ನು ಪೂಜಿಸುವ ಅಭ್ಯಾಸ ಜನಪ್ರಿಯವಾಗಿತ್ತು. ಮೆಸೊಪೊಟೇಮಿಯಾ 2 ನದಿಗಳ ನಡುವಿನ ಕಣಿವೆ ಪ್ರದೇಶ. ಇದು 3ನೇದು ಸರಿಯಾದ ಉತ್ತರ. ಹೌದಾ? ನೆಕ್ಸ್ಟ್, ಕೆಳಗಿನ ವಾಕ್ಯಗಳಲ್ಲಿ ಓದಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಪೆರಿಕ್ಲಿಸ್ನ ಕಾಲವನ್ನು ಗ್ರೀಸ್ನ ಸುವರ್ಣಯುಗವೆಂದು ಕರೆಯಲಾಗುತ್ತದೆ. ಪೆರಿಕ್ಲಿಸ್ನ ಕಾಲದಲ್ಲಿ ಕಲೆ, ಸಾಹಿತ್ಯ, ವಿಜ್ಞಾನ, ತತ್ವಜ್ಞಾನ ಮುಂತಾದ ಕ್ಷೇತ್ರಗಳ ಪ್ರಗತಿಯು ಉತ್ತುಂಗಕ್ಕೇರಿತ್ತು ಅಂತ ಕೇಳ್ತಾರೆ. 14th ಒನ್, ಇದರಲ್ಲಿ A, B 2 ತಪ್ಪು. A ತಪ್ಪು, B ಸರಿ. A, B 2 ಸರಿ ಇದೆ. B ಸರಿಯಾದ ಕಾರಣವಲ್ಲ. A ಮತ್ತು B 2 ಸರಿ ಮತ್ತು ಎಗೆ B ಯು ಸರಿಯಾದ ಕಾರಣವಾಗಿದೆ. ಇದರಲ್ಲಿ A ಮತ್ತು B 2 ಸರಿಯಾಗಿದೆ. ಎಗೆ B ಯು ಸರಿಯಾದ ಕಾರಣವಾಗಿದೆ. ನೆಕ್ಸ್ಟ್, ಜೈನ ಧರ್ಮಕ್ಕೆ ಸಂಬಂಧಿಸಿದ ಹೇಳಿಕೆ ಯಾವುದು ಅಂತ ಕೇಳ್ತಾರೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ಹೇಳಿಕೆ ಏನು ಬರ್ತೈತಿ ಇಲ್ಲಿ? 5 ಪ್ರತಿಜ್ಞೆಗಳು, ನಡವಳಿಕೆಯ 3 ನಿಯಮಗಳನ್ನು ಬೋಧಿಸಿತು. ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಯ ಮಾರ್ಗವನ್ನು ಬೋಧಿಸಿತು. ಸಂಪೂರ್ಣವಾಗಿ ದೇವರ ಇರುವಿಕೆಯನ್ನು ನಿರಾಕರಿಸಿತು. ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಿರಾಕರಿಸಿತು. ಯಾವುದು ಅಂತ ಕೇಳ್ತಾರೆ. ಇದರಲ್ಲಿ 1ನೇದು 5 ಪ್ರತಿಜ್ಞೆಗಳನ್ನು ಮತ್ತು ನಡವಳಿಕೆಯ 3 ನಿಯಮಗಳನ್ನು ಅದು ಬೋಧಿಸ್ತದೆ. ಹೌದಾ? ನೆಕ್ಸ್ಟು, ಈ ನಕ್ಷೆಯಲ್ಲಿ ತೋರಿಸಿರುವ ಸಾಮ್ರಾಜ್ಯವನ್ನು ಗುರುತಿಸಿ ಅಂತ ಕೇಳ್ತಾರೆ. ಯಾವುದು? ಗುಪ್ತ, ವರ್ಧನ, ಮೌರ್ಯ, ಕುಶಾಣ. ಯಾವ ಸಾಮ್ರಾಜ್ಯಕ್ಕೆ ಸೇರಿದಂಥದ್ದು ಇದು? ಇದು ಮೌರ್ಯ ಸಾಮ್ರಾಜ್ಯ. ನೋಡ್ಕೋಬೇಕು ನೀವು. ಕ್ವಶನ್ ಈ ರೀತಿ ಬರ್ತವೆ. ಒಂದು ನಕ್ಷೆಯನ್ನು ಕೇಳ್ತಾರೆ. ಹೌದಾ? ಧರ್ಮಕ್ಕೆ ಸಂಬಂಧಿಸಿದ್ದನ್ನು ಕ್ವಶನನ್ನು ಕೇಳ್ತಾರೆ. ಹೌದಾ? ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅನ್ನೋದನ್ನು ನಿಮ್ಗೊಂದು ಐಡಿಯಾ ಬರ್ತದೆ ಇದು ನೋಡೋದ್ರಿಂದ. ಸಮುದ್ರಗುಪ್ತನ ಸಾಧನೆಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗುವ ಶಾಸನ ಯಾವುದು ಅಂತ ಕೇಳ್ತಾರೆ. 1 ಮಸ್ಕಿ, ಅಲಹಾಬಾದ್ ಸ್ತಂಭ ಶಾಸನ, ಸನ್ನತಿ ಶಾಸನ, ಮೆಹರೂಲಿ ಸ್ತಂಭ ಶಾಸನ. ಇದರಲ್ಲಿ ಉತ್ತರ ಏನು ಬರ್ತೈತಿ? ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ.
ಈ ಕೆಳಗಿನ ವಾಕ್ಯಗಳಲ್ಲಿ ಓದಿ ಸರಿಯಾದ ಆಯ್ಕೆಯನ್ನು ಸೂಚಿಸಿ. ಕುಶಾನರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರು. ಕನಿಷ್ಕ ಕುಶಾನ ಮನೆತನದ ಸ್ಥಾಪಕ. ಇದು ಯಾವುದು ಸರಿ ಅಂತ ಕೇಳ್ತಾರೆ. ಹೇಳಿಕೆ, ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗ್ತೈತಿ, ಎ ಇದ್ದಿದ್ದು ಸರಿಯಾಗಿದೆ, ಬಿ ಇದ್ದಿದ್ದು ತಪ್ಪು. ಹೌದಾ? ಕುಶಾನರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರು, ಆದರೆ ಕನಿಷ್ಕ ಅವರ ಮನೆತನದ ಸ್ಥಾಪಕನಲ್ಲ. ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ. ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರಗಳು ಏನು ಬರ್ತಾವೆ ಇಲ್ಲಿ? ಕಾರ್ಲೆ, ಬ್ರೋಚ್, ಕಲ್ಯಾಣ್, ಬಿರಾರ್, ಭಟ್ಕಳ, ಕಲ್ಯಾಣ್, ವನವಾಸಿ, ಕಂಚಿ, ನಾಸಿಕ್, ಕಲ್ಯಾಣ್, ಬ್ರೋಚ್, ಭಟ್ಕಳ. ಹೌದಾ? ಇದರಲ್ಲಿ ಯಾವುದು ಅಂತ ಕೇಳ್ತಾರೆ. ಇದರಲ್ಲಿ 45 ಸರಿಯಾದ ಉತ್ತರ ನಾಸಿಕ್, ಕಲ್ಯಾಣ್, ಬ್ರೋಚ್, ಭಟ್ಕಳ. ನೆಕ್ಸ್ಟ್ ಜಿಯೋಗ್ರಫಿ, ಭೂಗೋಳ. ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ದೃಢೀಕರಿಸಿದ ಒಂದು ಅಂಶವನ್ನು ಹೆಸರಿಸಿ ಅಂತ ಕೇಳ್ತಾರೆ. ಇಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಏನು ಬರ್ತದೆ? ಇಲ್ಲಿ ಭೂಮಿಯು ಸಂಭಾಜಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸವನ್ನು ತೋರಿಸ್ತದೆ. ಹಡಗೊಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪಶ್ಚಿಮದಿಂದ ಪೂರ್ವದ ಕಡೆಗೆ ದಾಟಿದರೆ ಏನಾಗ್ತದೆ? ಅದು ಒಂದು ದಿನವನ್ನು ಕಳೆದುಕೊಳ್ತದೆ. ಅದು ಒಂದು ದಿನದ ಲಾಭವನ್ನು ಪಡೆದುಕೊಳ್ತದೆ. ಅದು ಅರ್ಧ ದಿನದ ನಷ್ಟವನ್ನು ಅನುಭವಿಸ್ತದೆ. ಅದು ಅರ್ಧ ದಿನದ ಲಾಭವನ್ನು ಗಳಿಸ್ತದೆ. ಇದರ ಸರಿಯಾದ ಉತ್ತರ ಏನಾಗ್ತೈತಿ? ಅದು ಒಂದು ದಿನವನ್ನು ಕಳೆದುಕೊಳ್ತದೆ. ನೆಕ್ಸ್ಟ್ ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳನ್ನು ಪ್ರತ್ಯೇಕಿಸುವ ಸೀಮಾರೇಖೆಯನ್ನು ಗುರುತಿಸಿ. ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳನ್ನು ಪ್ರತ್ಯೇಕಿಸುವ ಸೀಮಾರೇಖೆ ಯಾವುದು ಅಂತ ಕೇಳ್ತಾರೆ. ಎರಡನೇದು ಗುಟೆನ್ಬರ್ಗ್ ಸೀಮಾವಲಯ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತ ಸಹಾಯದಿಂದ ಸರಿಯಾದ ಉತ್ತರನ ಬರೀರಿ ಅಂತ ಹೇಳ್ತಾರೆ. 49th ಇಲ್ಲಿ ಸರಿಯಾದ ಉತ್ತರ ಡೈರೆಕ್ಟಾಗಿ ನಾನು ಟಿಕ್ ಮಾಡ್ತೀನಿ. 4th ಒನ್ ಕೃಷ್ಣಶಿಲೆ, ಪದರು, ಗ್ರಾಫೈಟ್ ಇದ್ದಿದ್ದು, ವಜ್ರ, ಸುಣ್ಣದ ಕಲ್ಲು, ಅಮೃತಶಿಲೆ, ಮರಳು, ಐವತ್ತನೇದು ಕೆಳಕಂಡ ಅಂತಸ್ತರಣ ಅಗ್ನಿಶಿಲೆಗಳನ್ನು ನಿರೂಪಿಸುವ ಗುಂಪು ಯಾವುದು ಅಂತ ಕೇಳ್ತಾರೆ. ಗ್ರಾನೈಟ್, ಡಯೋರೇಟ್, ಪೆರಿಡೋಟೈಟ್, ಗ್ರಾಬೋ. ಇವು ಶಿಲೆಗಳನ್ನು ನಿರೂಪಿಸುವ ತಂತ್ರ ಗುಂಪುಗಳು. ಕೆಳಕಂಡವುಗಳಲ್ಲಿ ರಾಸಾಯನಿಕ ಶೀತಲೀಕರಣದ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವುದನ್ನು ಆಯ್ಕೆ ಮಾಡಿ. ರಾಸಾಯನಿಕ ಶೀತಲೀಕರಣದ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವುದನ್ನು ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ದಟ್ ಈಸ್ ಆಮ್ಲಜನಕದ ಸಂಯೋಜನೆ. ಪರಿಣತರ ಮಾರ್ಗದರ್ಶನದಲ್ಲಿ ಕ್ರಮಬದ್ಧ ಯೋಜನೆಯು ಆಧಾರದ ಮೇಲೆ ನೌಕರರಿಗೆ ಒದಗಿಸುವ ತರಬೇತಿ ಏನಾಗಿರ್ತೈತಿ? ಎಂಥ ತರಬೇತಿ ಆಗಿರ್ತೈತಪ್ಪ? ಇಲ್ಲಿ ಔಪಚಾರಿಕ ತರಬೇತಿ ಆಗಿರ್ತದೆ. ಗ್ರಾಮದ ಮತದಾರರೆಲ್ಲರೂ ತನ್ನ ಸದಸ್ಯರನ್ನಾಗಿ ಒಳಗೊಂಡ ಗ್ರಾಮೀಣ ಸ್ಥಳೀಯ ಸರ್ಕಾರ ಸಂಸ್ಥೆ ಏನಾಗಿರ್ತೈತಪ್ಪ? ಇಲ್ಲಿ ಗ್ರಾಮ ಸಭೆಯಾಗಿರ್ತದೆ. ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು ಎಂದು ಕರೆಯಲ್ಪಡುವ ಸಮಾಜಶಾಸ್ತ್ರಜ್ಞ ಯಾರು? ಸಂಘರ್ಷ ಸಿದ್ಧಾಂತದ ಪ್ರವರ್ತಕರು ಕಾರ್ಲ್ ಮಾರ್ಕ್ಸ್. ಕಲ್ಚರ್ ಎಂಬ ಪದದ ಮೂಲವಾದ ಕೂಲರ್ ಎಂಬ ಪದವು ಈ ಭಾಷೆಯಿಂದ ಬಂದಿದೆ. ಯಾವ ಭಾಷೆಯಿಂದ ಕಲ್ಚರನ್ನು ಕೂಲರ್ ತಗೊಂಡಿರ್ತಾರೆ? ಇಲ್ಲಿ ಲ್ಯಾಟಿನ್. ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಕೂಡಿಕೊಂಡು ಇದು ಬರ್ತದೆ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು. ಸಾರ್ವಜನಿಕ ಆಡಳಿತ ಎಂದು ಮೊದಲ ಬಾರಿಗೆ ಪದವನ್ನು ಬಳಸಿದವರು ಯಾರಪ್ಪ? ಇಲ್ಲಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಹೌದಾ? ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಯಾವುದೇ ಸದಸ್ಯರು ಅಥವಾ ಅಧ್ಯಕ್ಷರನ್ನು ದುರ್ನಡತೆಗೆ ಆಧಾರದ ಮೇಲೆ ವಜಾ ಮಾಡುವ ಅಧಿಕಾರವನ್ನು ಹೊಂದಿದವರು ಯಾರು ಅಂತ ಕೇಳ್ತಾರೆ. ಎರಡನೇದು ರಾಷ್ಟ್ರಪತಿಗಳಿಗೆ ಅಧಿಕಾರ ಇರ್ತದೆ. ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಕೇಳ್ತಾರೆ. ಇಲ್ಲಿ ಗ್ರೀಕರು. ಒಂದು ರಾಷ್ಟ್ರವನ್ನು ಅಲ್ಲಿನ ಮಾನವ ಹಕ್ಕುಗಳ ಮೂಲಕ ಗುರುತಿಸಬಹುದು ಎಂದು ಹೇಳಿದವರು H.J. ಲಾಸ್ಕಿ.
H.J. ಲಾಸ್ಕಿ. ಭಾರತ ಸರ್ಕಾರವು ಹಲವು ಭೂ ಸುಧಾರಣಾ ಕಾನೂನುಗಳನ್ನು ಜಾರಿಗೊಳಿಸಿದೆ. ಇದರ ಉದ್ದೇಶ ಏನು ಅಂತ ಕೇಳ್ತಾರೆ ಇಲ್ಲಿ ಎರಡನೇದು, ಗೇಣಿದಾರರಿಗೆ ಹಿಡುವಳಿಕೆ ಭದ್ರತೆ ಮತ್ತು ಭೂ ಒಡೆತನದ ಹಕ್ಕನ್ನು ಒದಗಿಸುವುದು. ಮಾನವರು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವುದಕ್ಕೆ ಪ್ರಾರಂಭಿಸಿದ ವಿಕಸನದ ಹಂತ ಯಾವುದು ಅಂತ ಕೇಳ್ತಾರೆ. ಅದು ಬೇಸಾಯದ ಹಂತ. ಬೇಸಾಯ ಮಾಡೋ ಸಲುವಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾನವ ವಾಸಿಸಲು ಪ್ರಾರಂಭಿಸಿದ. ವ್ಯಾಪಾರದಲ್ಲಿ ಅನೈತಿಕ ವ್ಯವಹಾರ ಪದ್ಧತಿಗಳನ್ನು ತಡೆಯಲು ಸರ್ಕಾರ ರೂಢಿಗೆ ತಂದ ಪದ್ಧತಿ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ರೂಢಿಗೆ ತಂದ ಪದ್ಧತಿ ಸಾರ್ವಜನಿಕ ವಿತರಣಾ ಪದ್ಧತಿ. ಈ ಕೆಳಗಿನವುಗಳಲ್ಲಿ ಪಾಲುಗಾರಿಕೆ ಅನುಕೂಲಗಳನ್ನು ಗುರುತಿಸಿ. ಪಾಲುಗಾರಿಕೆ ಅನುಕೂಲಗಳು ಯಾವುವು ಅಂತ ಕೇಳ್ತಾರೆ. ಇಲ್ಲಿ A, B, D ಇಲ್ಲಿ ಕೆಳಗಡೆ ಮತ್ತು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಉತ್ತರ ಯಾವುದಪ್ಪ ಅಂತಂದರೆ A, C, D. ಮೂರನೇ ಉತ್ತರ ಸರಿಯಾಗಿದೆ. ಹೌದಾ? ಇವಿಷ್ಟು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಲ್ ಸೈನ್ಸ್ ಇವೆಲ್ಲವುಗಳನ್ನು ಕೂಡಿಕೊಂಡು ಬಂದಂತಹ ಪ್ರಶ್ನೆಗಳು. ಹಿಂದಿನ MMS SAT ಎಕ್ಸಾಮ್ಗಳಿಂದ ಬಂದಂತಹ ಇವು ಕೆಲವೊಂದು ಪ್ರಶ್ನೆಗಳು. ಐ ಹೋಪ್ ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದೆ ಅಂತ ತಿಳ್ಕೊಂಡಿರ್ತೀನಿ. ಹೌದಾ? ಕೊಟ್ಟಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.